ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 18ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:56 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 1:55 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9:01 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಬೆಳಿಗ್ಗೆ 6:12 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:53 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:06 ಬೆಳಿಗ್ಗೆ 7:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:09 ಬೆಳಿಗ್ಗೆ 11:04 ಇನ್ನು ಅಪರಾಹ್ನ 3:39 ಅಪರಾಹ್ನ 4:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:21 ರಾತ್ರಿ 7:45 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ ಕಾರಕನಾಗಿರುವಂಥವನು, ಜ್ಞಾನಕ್ಕೆ ಕಾರಕ, ನ್ಯಾಯಕ್ಕೆ, ಗೌರವಕ್ಕೆ, ಪೌರೋಹಿತ್ಯಕ್ಕೆ, ಸದ್ಗುಣಕ್ಕೆ, ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಹಾಗೆ ಒಂದು ಪಾಂಡಿತ್ಯ, ಧನ, ಪುತ್ರ, ಸಂಪತ್ತು, ಜೀವ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳಿರುತ್ತೆ ಅವೆಲ್ಲವೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ. ಹಾಗಾಗಿ ಒಳ್ಳೆಯ ಸಮಯ, ಒಳ್ಳೆಯ
ವೇಳೆ. ಹಾಗೆ ಒಳ್ಳೆಯ ಹೊರವನ್ನು ನೋಡ್ತಾ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಗುರುವಿನ ಆಶೀರ್ವಾದ ನಿಮಗೆ ಇರುತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಅದೇ ರೀತಿ ಈ ದಿನ ಶನಿಹೋರ ಇರುವಂತಹ ಸಮಯ. ಈ ದಿನ ಪ್ರಾತಃ ಕಾಲ 5 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 1 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 46 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗ್ಲಿ ಅಥವಾ ವರ್ತಕರು ವ್ಯಾಪಾರಸ್ಥರು ಬಂಡವಾಳವನ್ನು ಹೂಡಿ ವ್ಯಾಪಾರವನ್ನು ಮುಂದುವರಿಸಬೇಕು ಅನ್ನುವಂಥವ್ರಾಗ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಅದರಲ್ಲೂ ಈ ಬುಧ ಹೋರದಲ್ಲಿ ಯಾವುದೇ ವ್ಯಾಪಾರಿ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ಆರ್ಬಿಟ್ರೇಷನ್ಗೆ ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂತಹ ರವಿ ಹೋರದ ಸಮಯ. ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣಗಳನ್ನು ಕೂಡ ನೀವು ಪ್ರಾರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ವಿಚಾರಗಳು ಏನೇ ಇದ್ರೂ ಕೂಡ ಅದನ್ನು ರವಿ ಹೋರದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಇದು ಈ ಶುಕ್ರ ಹೋರ ಇರುವಂಥದ್ದು ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಹೊರದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಶುಭ ಗಳಿಗೆ ಯಾವುದು, ಶುಭ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಂಡು ನೀವು ಮುಂದುವರಿಸಿದ್ರೆ ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನೋಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಬಹಳ ವಿಸ್ತಾರವಾಗಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲ್ಲ, ಆದರೆ ಕೆಲವು ಬಲ್ಲವರಿಂದ ನಾವು ತಿಳ್ಕೊಳ್ಬೇಕು, ಕೆಲವನ್ನು ಅನುಭವಿಸ್ತರಿಂದ ನೋಡಿ ತಿಳ್ಕೊಳ್ಬೇಕು. ಹಾಗಾಗಿ ನಮ್ಮ ಹಿರಿಯರ ಮಾತುಗಳನ್ನು, ಮಾರ್ಗದರ್ಶನವನ್ನು ಕೇಳ್ತಾ ತಂದೆ ತಾಯಿಯಂದ್ರ ಆಶೀರ್ವಾದವನ್ನು ಪಡ್ಕೊಂಡು ನೀವು ಆರಂಭ ಮಾಡುವಂತಹ ಯಾವುದೇ ಕೆಲಸ, ಯಾವುದೇ ಚಟುವಟಿಕೆ, ಯಾವುದೇ ಪ್ರಯಾಣ 100ಕ್ಕೆ 100ರಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳನ್ನು ನೀವು ಪ್ರತಿನಿತ್ಯ ಶ್ರವಣ ಮಾಡ್ತಾ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಗುರುವಾರ. ಈ ಗುರುವಾರವನ್ನ ಬೃಹಸ್ಪತಿಗೆ, ಶ್ರೀ ಹರಿಗೆ ಮತ್ತೆ ಲಕ್ಷ್ಮಿಗೆ ಸಮರ್ಪಣೆ ಮಾಡಿರುವಂತಹ ವಾರ ಇದು. ಹಾಗಾಗಿ ಈ ದಿನ ದೇವತೆಗಳನ್ನ ಪೂರ್ಣ ಆಚರಣೆಗಳೊಂದಿಗೆ ಪೂಜೆ ಮಾಡುವಂತಹ ಒಂದು ಕ್ರಮ ಇದೆ.
ಗುರು ಬಲಶಾಲಿಯಾಗಿದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗತ್ತೆ. ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತೆ. ಮತ್ತೊಂದು ಕಡೆ ಗುರು ಬಲಹೀನನಾಗಿದ್ರೆ ವ್ಯಕ್ತಿಯ ಪ್ರತಿ ಕೆಲಸದಲ್ಲಿ ವೈಫಲ್ಯವನ್ನು ಕಾಣ್ತಾನೆ. ಹಾಗೆ ಹಣಕಾಸಿನ ನಿರ್ಬಂಧಗಳು ಸಹ ಉಳಿದುಕೊಂಡ್ಬಿಡುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವಂಥದ್ದು, ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅವರು ಕಾಣುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಿಧಾನ ಆಗುವಂಥದ್ದು, ವಿಳಂಬ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಗುರುವಾರದ ದಿನ ಕೆಲವು ವಿಶೇಷ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಸಮಸ್ಯೆಗಳು ದೂರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಗುರುದೇವರನ್ನ ಪೂಜೆ ಮಾಡಬೇಕು. ನವಗ್ರಹದಲ್ಲಿ ಗುರುವಿಗೆ ಪ್ರಧಾನ ಸ್ಥಾನ ಇದೆ ಅಂತ ಗುರುವನ್ನು ನೀವು ಪೂಜೆ ಮಾಡಿ ತುಳಸಿ ಮಾಲೆಯೊಂದಿಗೆ ಓಂ ಬ್ರೂಂ ಬೃಹಸ್ಪತಿ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕು. ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತೆ, ಸಮೃದ್ಧಿಯನ್ನು ತರುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗುತ್ತೆ. ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಪೂರ್ಣವಾಗಿ ಯಶಸ್ವಿ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಈ ಗುರುವಾರದ ಪೂಜೆ ಏನಿದೆ ಬಹಳ ವಿಶೇಷವಾಗಿ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಕೆಲವರು ಶುಕ್ರವಾರಕ್ಕೆ ಬದಲು ಗುರುವಾರವೇ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇದು ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗಾಗಿ ಗುರುವಾರದ ದಿನ ಲಕ್ಷ್ಮೀ ಪೂಜೆಯನ್ನ ಯಾವಾಗಲೂ ಕೂಡ ಹಳದಿ ವಸ್ತ್ರಗಳನ್ನು ಧರಿಸಿ ಮಾಡಬೇಕು. ಇದರಿಂದ ವಿಷ್ಣು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ, ಸಂಪತ್ತನ್ನು ಕೊಡ್ತಾನೆ, ಅದೃಷ್ಟವನ್ನು ತಂದು ಕೊಡ್ತಾನೆ ಅನ್ನುವಂಥ ಒಂದು ವಿಶೇಷತೆ ಇದೆ. ಹಾಗೆ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಕೂಡ ಗುರುವಾರ ಪೂಜೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ. ಹಾಗೆ ಈ ದಿನ ಲಕ್ಷ್ಮಿಗಾಗ್ಲಿ ವಿಷ್ಣುವಿಗಾಗ್ಲಿ ಹಳದಿಯ ಹಣ್ಣುಗಳನ್ನು ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕು. ಅದರಲ್ಲೂ ಬಾಳೆಹಣ್ಣು ಬಹಳ ವಿಶೇಷ. ಇನ್ನು ಹಳದಿಯ ಹೂಗಳನ್ನು ಮತ್ತೆ ಬೇಳೆಯಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ಬೆಲ್ಲದ ಜೊತೆಯಲ್ಲಿ ಮಾಡಿರಬೇಕು. ಅದನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಹಾಗೆ ದೇವರಿಗೆ ಅರ್ಪಿಸಿದಂತಹ ಈ ನೈವೇದ್ಯ ಏನಿದೆ ಬಾಳೆಹಣ್ಣನ್ನ ಸೇರಿದಂತೆ ಅದನ್ನ ಸ್ವತಃ ನೀವು ಸೇವಿಸಬಾರದು. 4 ಜನರಿಗೆ ಅದನ್ನ ಹಂಚಿ ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ರೀತಿ ಗುರುವಾರ ಮಾಡೋದ್ರಿಂದ ಸುಖ ಸಮೃದ್ಧಿಗಳನ್ನು ಹೆಚ್ಚಿಸುತ್ತೆ. ಇನ್ನು ಪತಿ ಪತ್ನಿಯರ ನಡುವೆ ಯಾವುದಾದ್ರೂ ಒಂದು ಸಮಸ್ಯೆ, ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಇದ್ರೆ ಅವರಿಬ್ಬರೂ ಕೂಡ ಗುರುವಾರದ ದಿನ ಉಪವಾಸವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಈ ದಂಪತಿಗಳ ಜೀವನದಲ್ಲಿ ಒಂದು ಸಂತೋಷವನ್ನ, ಅದೃಷ್ಟವನ್ನ ತಂದು ಕೊಡುತ್ತೆ. ದಾಂಪತ್ಯ ಸಮಸ್ಯೆಗಳು ದೂರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಗುರುವಾರದ ದಿನ ಮಾಡುವಂತಹ ದಾನಗಳು ಅತ್ಯಂತ ಶುಭದಾಯಕ ಅಂತ ಹೇಳ್ತಾರೆ. ಏಕೆಂದ್ರೆ ಗುರುವಿನ ಅನುಗ್ರಹಕ್ಕಾಗಿ ಈ ದಿನ ಯಥಾಶಕ್ತಿ ದಾನವನ್ನ ಮಾಡಬೇಕು. ಹಳದಿ ಹಣ್ಣುಗಳನ್ನು ದಾನ ಮಾಡಬೇಕು. ಇನ್ನು ಹಳದಿ ಹೂಗಳಿಂದ ಈ ದಿನ ದೇವರನ್ನ ಪೂಜೆ ಮಾಡುವಂಥದ್ದು, ಹಳದಿ ಹೂಗಳನ್ನ ಈ ದಿನ ದಾನ ಮಾಡುವಂಥದ್ದು, ಹಳದಿ ವಸ್ತ್ರಗಳನ್ನ ದಾನ ಮಾಡಬೇಕು, ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಬೇಕು. ಇನ್ನು ಬಹಳ ವಿಶೇಷವಾಗಿ ದೇವತಾ ಪ್ರತಿಮೆಗಳನ್ನು ಈ ದಿನ ದಾನ ಮಾಡೋದ್ರಿಂದ ಮತ್ತೆ ಸತ್ಪಾತ್ರರಿಗೆ ದಕ್ಷಿಣೆ ಸಮೇತ ಈಗ ತಿಳಿಸಿದಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ವಿಶೇಷ ಫಲ ಸಿಕ್ಕತ್ತೆ. ಅದಕ್ಕೆ ಗುರುವಾರ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆ ಮಾಡಿ, ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಸಾಧ್ಯ ಆದರೆ ಈಗ ಹೇಳಿರುವಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ ನಿಮ್ಮ ಜೀವನ ಸುಭಿಕ್ಷವಾಗಿರುತ್ತೆ. ಗುರುವಿನ ಮಾರ್ಗದರ್ಶನ ಇರುತ್ತೆ. ಸಂಕಷ್ಟ ಕಾಲದಲ್ಲಿ, ಸಮಸ್ಯೆ ಇರುವಂತಹ ಸಮಯದಲ್ಲಿ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಅಗತ್ಯ ಇಲ್ಲ. ಯಾರಾದರೂ ಒಬ್ರು ಗುರುವಿನ ರೂಪದಲ್ಲಿ ಬಂದು ನಿಮಗೆ ದಾರಿಯನ್ನು ತೋರಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದನ್ನ ನಂಬಿಕೆಯಿಂದ ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಎಲ್ಲೂ ಕೂಡ ತೊಂದರೆಗಳು, ತಾಪತ್ರಯಗಳು ಇರಲ್ಲ. ಎಲ್ಲವೂ ಯಶಸ್ವಿಯಾಗಿ ನಡೆಯುತ್ತೆ. ಆದರೆ ಇದನ್ನ ನಂಬಿಕೆಯಿಂದ, ನಿಷ್ಠೆಯಿಂದ ಮಾಡಬೇಕಾಗತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ತಮಗೆ ಪ್ರಾಪ್ತಿಯಾಗಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುಡಿಮೆಯನ್ನ ಮಾಡಲೇಬೇಕು. ಈ ದುಡಿಮೆಯಿಂದ ನಮಗೆ ಹಲವಾರು ರೀತಿಯ ಪ್ರತಿಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ಕಾಲದಲ್ಲಂತೂ ಪ್ರತಿಯೊಬ್ಬರು ಉದ್ಯೋಗ ಮಾಡಬೇಕು, ಉದ್ಯೋಗದಿಂದ ಸಂಪಾದನೆ ಆಗಬೇಕು ಅನ್ನುವಂಥ ವಿಚಾರವನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು ಕೂಡ ಇದೆ. ಕೆಲವರಿಗೆ ಉದ್ಯೋಗ ಪಡೆಯುವಂಥದ್ದು ತುಂಬ ಕಷ್ಟ, ಕೆಲವರಿಗೆ ತುಂಬ ಸುಲಭವಾಗಿ ಉದ್ಯೋಗಗಳು ಸಿಕ್ಬಿಡತ್ತೆ. ಚೆನ್ನಾಗಿ ಓದಿದ್ರೂ ಕೂಡ ಕೆಲಸ ಸಿಗದೆ ಕಷ್ಟಪಡುವಂಥ ಮಂದಿ ಸಾಕಷ್ಟು ಇದ್ದಾರೆ. ಯಾಕೆ ಹೀಗಾಗುತ್ತೆ? ಅದೃಷ್ಟವಂತರಿಗೆ ಓದು ಮುಗಿದ ತಕ್ಷಣವೇ ಉದ್ಯೋಗ ಸಿಕ್ಕತ್ತೆ. ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗ ಸಿಕ್ಕುವಂಥದ್ದೇ ಇಲ್ಲ.
ಹಾಗಾಗಿ ಕೆಲವರಿಗೆ ಒಂದಲ್ಲ ಎರಡಲ್ಲ 3-4 ಉದ್ಯೋಗಗಳು ಕೂಡ ಜೊತೆಯಲ್ಲಿ ಬರುವಂಥದ್ದು ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿಯ ಏರಿಳಿತಗಳು ಆಗಲಿಕ್ಕೆ 3 ಗ್ರಹಗಳು ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಉದ್ಯೋಗದ ವಿಚಾರದಲ್ಲಿ ಬಹಳ ಧನಾತ್ಮಕವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ 3 ಗ್ರಹಗಳನ್ನು ನಾವು ಆರಾಧನೆ ಮಾಡಬೇಕು, ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಆ ಗ್ರಹಗಳು ಅಂತ ಹೇಳಿದ್ರೆ ಸೂರ್ಯ, ಚಂದ್ರ ಮತ್ತೆ ಕುಜ. ನಮ್ಮ ಜಾತಕದಲ್ಲಿ ಈ 3 ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದರೆ ಒಳ್ಳೆಯ ಉದ್ಯೋಗ 100ಕ್ಕೆ 100ರಷ್ಟು ಸಿಕ್ಕತ್ತೆ. ಅದೇ ಈ ಗ್ರಹಗಳು ಜಾತಕದಲ್ಲಿ ದುರ್ಬಲವಾಗಿದ್ದರೆ ಈ ಉದ್ಯೋಗ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳಿದ್ಬಿಡತ್ತೆ. ಹಾಗಾಗಿ ನಮ್ಮ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ ಇದಕ್ಕೆ ತಕ್ಕಂತಹ ಉದ್ಯೋಗ ಸಿಕ್ಕಲ್ಲ. ಆಗ ಅವರಿಗೆ ಒಂದು ರೀತಿಯ ಬೇಸರ, ಜಿಗುಪ್ಸೆ ಜೀವನದಲ್ಲಿ ಮೂಡುವಂಥದ್ದು ಇದೆ. ಹಾಗಾಗಿ ನಾವು ಕ್ರಮಬದ್ಧವಾಗಿ ಈ 3 ಗ್ರಹಗಳ ಪೂಜೆಯನ್ನ, ಆರಾಧನೆಯನ್ನ ಮಾಡೋದ್ರಿಂದ ಈ 3 ಗ್ರಹಗಳನ್ನು ಶಾಂತಗೊಳಿಸಿ ಇಷ್ಟಪಟ್ಟ ಉದ್ಯೋಗ ಸಿಕ್ಕುವಂತಹ ಸಾಧ್ಯತೆಗಳನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾದ್ರೆ ಉದ್ಯೋಗ ಪಡೀಲಿಕ್ಕೆ ಏನು ಮಾಡಬೇಕು, ಯಾವ ಪರಿಹಾರ ಇದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಪ್ರತಿದಿನ ಸೂರ್ಯ ದೇವನ ಆರಾಧನೆಯನ್ನ ಮಾಡಬೇಕು, ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಅದಕ್ಕಾಗಿ ಸೂರ್ಯೋದಯದ ಕಾಲಕ್ಕೆ ಮುಂಚಿತವಾಗಿ ಹೇಳಬೇಕು. ಬೆಳಗ್ಗೆ ಉದಯ ಆಗ್ತಾ ಇರುವಂತಹ ಸೂರ್ಯನ ಮುಂದೆ ನಿಂತು ತ್ರಾಟಕವನ್ನ ಮಾಡಿ ಅಥವಾ ಇನ್ನೊಂದು ರೀತಿಯಲ್ಲಿ ಸೂರ್ಯನನ್ನ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಒಂದು ಚಮಚ ಸಾಸಿವೆ ಎಣ್ಣೆಯನ್ನ ಹಿಡಿದುಕೊಂಡು ಓಂ ಖಗೋಲ್ಕಾಯ ನಮಃ ಸ್ವಾಹ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು. 108 ಬಾರಿ ಸೂರ್ಯನ ಮಂತ್ರವನ್ನ ಜಪ ಮಾಡಬೇಕು. ಹಾಗೆ ಸೂರ್ಯನನ್ನ ನೋಡ್ತಾ ಈ ಮಂತ್ರವನ್ನು ಜಪಿಸಿದ್ರೆ ಒಳ್ಳೆಯದು. ಆದರೆ ಸೂರ್ಯ ಉದಯ ಆಗ್ತಾ ಇರುವಂತ ಸಮಯದಲ್ಲಿ ಆಗ್ಬೇಕು. ಹಾಗಾಗಿ ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿ ನಮ್ಮ ಕಣ್ಣುಗಳನ್ನ ಚುಚ್ಚಬಾರದು. ಆ ರೀತಿ ಇರುವಂತಹ ಸಮಯವನ್ನು ನೋಡಿಕೊಂಡು ಈ ಮಂತ್ರವನ್ನ ಪಠಣ ಮಾಡುವಂಥದ್ದು ತುಂಬಾ ಲಾಭದಾಯಕ. ಇನ್ನು ಬೆಳ್ಳಿಯಿಂದ ಮಾಡಿದಂತಹ ಯಾವುದಾದ್ರೂ ಒಂದು ವಸ್ತುವನ್ನ ಯಾವಾಗಲೂ ನಿಮ್ಮ ಬಳಿ ಇಟ್ಕೊಳ್ಳುವಂಥದ್ದು ತುಂಬಾ ಸೂಕ್ತ. ಇನ್ನು ಕುಜನಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು, ಹಾಗೆ ಕೆಂಪು ದಾರವನ್ನ ಧರಿಸಿಕೊಳ್ಳುವಂಥದ್ದು, ಅದನ್ನ ಕುತ್ತಿಗೆಗೋ ಕೈಗೋ ಕಟ್ಟಿಕೊಳ್ಳುವಂಥದ್ದು ಕೆಂಪು ದಾರವನ್ನ. ಇದರಿಂದ ಕೂಡ ಕುಜನ ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸರ್ಕಾರಿ ಕೆಲಸ ಪಡೆಯಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವ್ರು ಅಥವಾ ಕೆಲಸದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಬೇಕು, ಒಂದು ಬಡ್ತಿ ಸಿಕ್ಕಬೇಕು, ಅಥವಾ ಇನ್ನು ಯಾವುದೇ ರೀತಿಯ ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಕ್ಕಬೇಕು ಅಂತ ಹೇಳಿದ್ರೆ ಅಲ್ಲಿ ಸೂರ್ಯ, ಚಂದ್ರ, ಗುರು ಮತ್ತೆ ಕುಜ ಈ 4 ಗ್ರಹಗಳನ್ನ ಆರಾಧನೆ ಮಾಡಬೇಕು. ಗುರುವನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಜನ್ಮ ಜಾತಕದಲ್ಲಿ ಕರ್ಮಭಾವ ಅಂದ್ರೆ 10ನೇ ಮನೆಯ ಮೇಲೆ ಸಕಾರಾತ್ಮಕವಾದಂತಹ ಪ್ರಭಾವದ ಬೆಂಬಲ ಬೇಕಾಗತ್ತೆ. ಹಾಗಾಗಿ ಸರ್ಕಾರಿ ಕೆಲಸದಲ್ಲಿ ನಾವು ಉನ್ನತ ಹಂತವನ್ನು ತಲುಪಬೇಕು, ಬಡ್ತಿ ಸಿಕ್ಕಬೇಕು. ಅದನ್ನ ಸೂರ್ಯನನ್ನ ಧನಾತ್ಮಕವನ್ನಾಗಿಸಲು ನಿಯಮಿತವಾಗಿ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಸೂರ್ಯ ದೇವನ ಆರಾಧನೆ ಬಹಳ ಮುಖ್ಯ. ಇಲ್ಲಿ ಭಾನುವಾರದ ದಿನ ಬಾದಾಮಿಯನ್ನ ದಾನ ಮಾಡೋದ್ರಿಂದ, ಸ್ವಲ್ಪ ಪ್ರಮಾಣದ ಬೆಲ್ಲದಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನ, ಸ್ವಲ್ಪ ಬೆಲ್ಲವನ್ನ ಹರಿಯುವ ನೀರಿಗೆ ಪ್ರವಹಿಸೋದ್ರಿಂದ ಬಹಳ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಇನ್ನು ಓಂ ಘೃಣಿ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ ಪೂರ್ವಾಭಿಮುಖವಾಗಿ ಕುಳಿತು ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆಯೊಳಗೆ ಕನಿಷ್ಠ 1 ಮಾಲೆ ಜಪಿಸಬೇಕು. ಇಲ್ಲಿ 1 ಮಾಲೆ ಅಂತ ಹೇಳಿದ್ರೆ 108 ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಇನ್ನು ಕೆಲವರು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರ್ತಾರೆ, ಆದರೆ ನೌಕರಿಯಲ್ಲಿ ತುಂಬ ಕಿರಿಕಿರಿ ಆಗತ್ತೆ, ಏನೋ ಕಷ್ಟಪಡ್ತಾ ಇರ್ತಾರೆ, ಅನುಕೂಲ ಇರಲ್ಲ ಅಂಥವ್ರು ನೀರಿನ ಮಡಕೆಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿಗಾಗಿ ವ್ಯವಸ್ಥೆಯನ್ನ ಮಾಡಬೇಕು. ಅಂದ್ರೆ ನೀರಿನ ಮಡಕೆಯನ್ನ ಇಡುವಂಥದ್ದು ಇಲ್ಲ ಒಂದು ಫಿಲ್ಟರ್ ಅನ್ನ ಅಳವಡಿಸುವಂಥದ್ದನ್ನ ಮಾಡಬೇಕು. ಇದರಿಂದ ಸರ್ಕಾರಿ ನೌಕರಿಯಲ್ಲಿ ಇದ್ದಂತಹ ಕಿರಿಕಿರಿಗಳು ಮಾಯವಾಗುತ್ತೆ. ಇನ್ನು ಕೆಲವರಿಗೆ ಬಡ್ತಿ ಪಡಿಬೇಕು ಅಥವಾ ಸರ್ಕಾರದ ಉದ್ಯೋಗ ಬೇಕು, ಸರ್ಕಾರದಿಂದ ಯಾವುದೇ ರೀತಿಯ ಗುತ್ತಿಗೆಯನ್ನು ಪಡ್ಕೊಳ್ಬೇಕು, ಚುನಾವಣೆಯಲ್ಲಿ ಸಮಸ್ಯೆಗಳಿಲ್ಲದೆ ಅದನ್ನ ಧೈರ್ಯವಾಗಿ ಎದುರಿಸಬೇಕು ಅಂಥವರು ಬಹಳ ವಿಶೇಷವಾಗಿ ಒಣಗಿದ ಮರದಿಂದ ಮಾಡಿದಂತಹ ಸ್ವಲ್ಪ ಮರದ ಇದ್ದಿಲೇನಿದೆ ಇದನ್ನ 43 ದಿನಗಳವರೆಗೆ ಕೊಳಕು ನೀರು ಎಲ್ಲಿದೆ, ಮೋರಿ ನೀರು ಎಲ್ಲಿದೆ ಅಲ್ಲಿ ಇದನ್ನ ಬಿಡಬೇಕು. ಹಾಗಾಗಿ ಈ ಇದ್ದಿಲನ್ನ ಕೊಳಕು ನೀರಿನಲ್ಲಿ ಪ್ರವಹಿಸುವಂತೆ ಮಾಡೋದ್ರಿಂದ ಇಲ್ಲಿನ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಸರ್ಕಾರಿ ನೌಕರಿಯಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಇನ್ನು ನೌಕರಿ ಬೇಕು, ಅಲ್ಲಿ ಇದ್ದಂತಹ ಸಮಸ್ಯೆಗಳನ್ನ
ಎದುರಿಸಬೇಕು ಅಂತ ಹೇಳಿದ್ರೆ, ಮತ್ತೊಂದು ಪರಿಹಾರ ಅಂತ ಹೇಳಿದ್ರೆ, ಪ್ರತಿನಿತ್ಯ ಕೂಡ ತಪ್ಪದೆ ಶಿವಲಿಂಗಕ್ಕೆ ಕಬ್ಬಿನ ಹಾಲನ್ನ ಬಳಸಿ ಅಭಿಷೇಕವನ್ನು ಮಾಡಬೇಕು. ಇದು ಉದ್ಯೋಗ ಸಿಕ್ಕುವವರೆಗೂ ಕೂಡ ಮಾಡಬೇಕು. ಅದರಲ್ಲೂ ಗುರುವಾರದ ದಿನ ಈ ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರಿಸಿದ್ರೆ ಒಳ್ಳೆಯ ಫಲ ಸಿಕ್ಕೇ ಸಿಕ್ಕತ್ತೆ. ಕೆಲವರಿಗೆ ಈ ಉದ್ಯೋಗದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ. ಏನಂದ್ರೆ, ಒಮ್ಮೆ ಕೆಲಸ ಸಿಕ್ಕಿದ್ರೆ ಹಲವಾರು ಬಾರಿ ಷಡ್ಯಂತ್ರಗಳಿಂದ ಕೆಲಸವನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಕಷ್ಟವಾಗುತ್ತೆ. ಅಂಥವರು ಇದಕ್ಕೆ ಬಲಿಯಾಗಿ ಕೆಲಸವನ್ನು ಕಳ್ಕೊಳ್ಳುವಂಥದ್ದಾಗ್ಲಿ ಅಥವಾ ಬೇರೆ ಕಡೆಗೆ ಅನಾನುಕೂಲವಾಗಿರುವಂತಹ ಸ್ಥಳಕ್ಕೆ ವರ್ಗಾವಣೆ ಆಗುವಂಥದ್ದನ್ನಾಗ್ಲಿ ಅನುಭವಿಸಬೇಕಾಗತ್ತೆ. ಅಂಥವರು ಬಲಗೈ ಉಂಗುರದ ಬೆರಳಿಗೆ ಬೆಳ್ಳಿಯ ಉಂಗುರವನ್ನ ಧರಿಸಬೇಕು. ಹಾಗೆ ಶುಕ್ರವಾರದ ದಿನ ಉಪವಾಸವನ್ನ ಆರಂಭ ಮಾಡಬೇಕು. ಇನ್ನು ಗುರು ಧ್ಯಾನ ಮಾಡುವಂಥದ್ದು, ಹಾಗೆ ಶ್ರೀ ಯಂತ್ರದ ಪೂಜೆಯನ್ನ ಮಾಡುವಂಥದ್ದನ್ನ ಮಾಡಿದ್ರೆ ನಿಮ್ಮ ವಿರುದ್ಧ ಯಾರೇ ಅನ್ಯಾಯ ಮಾಡ್ಲಿ, ಯಾರೇ ಪಿತೂರಿ ಮಾಡ್ಲಿ, ಆ ಪಿತೂರಿಗಳು ಏನಿದೆ ಅದು ನಡೆಯಲ್ಲ. ಹಾಗಾಗಿನೇ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಮನಃಶಾಂತಿ ಸಿಕ್ಕುವಂಥದ್ದು ಖಚಿತವಾಗತ್ತೆ ಇದರಿಂದ. ಹಾಗೆ ಕೆಲಸದಲ್ಲಿ ಬಡ್ತಿಯನ್ನು ಪಡ್ಕೊಳ್ಬೇಕು, ಕೆಲಸದ ಸ್ಥಳದಲ್ಲಿ ತೊಂದರೆಗಳನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಶನಿ ಮತ್ತೆ ಸೂರ್ಯನ ಆರಾಧನೆಯನ್ನ ನೀವು ಮುಂದುವರಿಸಬೇಕು. ಇವೆಲ್ಲವೂ ಕೂಡ ಬಹಳ ಸರಳವಾಗಿರುವಂತಹ ಪರಿಹಾರಗಳು, ಆದರೆ ಅಷ್ಟೇ ಪರಿಣಾಮಕಾರಿಯಾಗಿ ಇರುವಂಥದ್ದು. ಆದರೆ ಇದಕ್ಕೆ ಬೇಕಾಗಿರುವಂಥದ್ದು ನಂಬಿಕೆ ಮಾತ್ರ. ನಿಷ್ಠೆಯಿಂದ ಹೇಳುವಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ನೀವು ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಪಡೆದುಕೊಂಡಂತಹ ಉದ್ಯೋಗವನ್ನು ಉಳಿಸ್ಕೊಳ್ಳುವಂಥದ್ದು, ಇನ್ನು ಉದ್ಯೋಗದಲ್ಲಿ ನೀವು ಅನುಭವಿಸ್ತಾ ಇರುವಂತಹ ತೊಂದರೆಗಳನ್ನ, ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಮಂತ್ರಗಳಿಂದ, ಈ ತಂತ್ರಗಳಿಂದ ಸಾಧ್ಯ ಇದೆ ಅನ್ನುವಂಥ ವಿಚಾರಗಳನ್ನ ನೀವು ಮನನ ಮಾಡಿಕೊಳ್ಳಿ. ಹಾಗೆ ಪ್ರತಿನಿತ್ಯ ನೀವು ಸೂರ್ಯದೇವನ ಆರಾಧನೆಯನ್ನ ಮಾಡಿ. ಓಂ ಘೃಣಿ ಸೂರ್ಯಾಯ ನಮಃ ಈಗಾಗಲೇ ಹೇಳಿದೆ, ಆ ಮಂತ್ರವನ್ನು ನೀವು ಜಪ ಮಾಡಿ. ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಿ. ಸೂರ್ಯಾಷ್ಟಕ ಸ್ತೋತ್ರವನ್ನ ಪಾರಾಯಣ ಮಾಡಿ. ಇನ್ನು ಭಾನುವಾರದ ದಿನ ವಿಶೇಷವಾಗಿ ಗೋಧಿಯನ್ನ ದಾನ ಮಾಡಿ, ತಾಮ್ರದ ಪದಾರ್ಥಗಳನ್ನ ದಾನ ಮಾಡಿ. ಇನ್ನು ಕೇಸರಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ದಕ್ಷಿಣೆ ಸಮೇತವಾಗಿ ದಾನ ಮಾಡಿ. ಹಾಗೆ ಭಾನುವಾರದ ದಿನ ಗಾಯತ್ರಿ ಹೋಮವನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನನ್ನ ಬಲಪಡಿಸ್ಕೊಳ್ಬಹುದು. ಹಾಗೆ ಸೂರ್ಯನ ಮೂಲ ಮಂತ್ರ ಉಪದೇಶವನ್ನು ಪಡೆದು ಜಪ ಮಾಡಬೇಕು. ಹಾಗೆ ಶನಿವಾರದ ದಿನ ಅಶ್ವತ್ಥ ಮರದ ಬುಡದಲ್ಲಿ ಸ್ವಲ್ಪ ಬೆಲ್ಲ, ಕಪ್ಪು ಉದ್ದಿನ ಬೇಳೆ ಮತ್ತೆ ನೀಲಿ ಹೂಗಳನ್ನ ಇಟ್ಟು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ. ಬಹಳ ವಿಶೇಷ ಫಲ ಇದರಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಶನಿವಾರದ ದಿನ ದೀಪದ ಎಣ್ಣೆಯನ್ನ, ಕಬ್ಬಿಣದ ಪದಾರ್ಥಗಳನ್ನ, ನೀಲಿ ಬಣ್ಣದ ವಸ್ತುಗಳನ್ನ, ಎಳ್ಳು ಅಥವಾ ಈ ಉದ್ದಿನ ಪದಾರ್ಥಗಳೇನಿದೆ ಇದನ್ನ ದಾನ ಮಾಡಿ. ಶನಿಯ ಮೂಲ ಮಂತ್ರವನ್ನ ಉಪದೇಶ ಪಡ್ಕೊಂಡು ಜಪ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಉದ್ಯೋಗ ಸಿಕ್ಕತ್ತೆ, ಬಡ್ತಿ ಸಿಕ್ಕತ್ತೆ, ಉದ್ಯೋಗದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಅದರಿಂದ ಉದ್ಯೋಗದಿಂದ ನಿಮಗೆ ಬರುವಂತಹ ದುಡಿಮೆ ನಿಮ್ಮ ಜೀವನ ನಿರ್ವಹಣೆಗೆ ಸಾಕಾಗತ್ತೆ. ಹಣ ಪೋಲಾಗಲ್ಲ, ದುಂದು ವೆಚ್ಚ ಆಗಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ಬರುವಂತಹ ಆದಾಯದಲ್ಲೇ ನೀವು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲವನ್ನು ಕೂಡ ನಾವು ಗುರುಗಳ ಅನುಗ್ರಹದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಗುರುಗಳೇ ನಿಮಗೆ ಮಂತ್ರ ದೀಕ್ಷೆಯನ್ನು ನೀಡಬೇಕು, ಗುರುಗಳೇ ನಿಮಗೆ ಮಾರ್ಗದರ್ಶನವನ್ನ ಮಾಡಬೇಕು. ಅದಕ್ಕಾಗಿ ಗುರುವಾರದ ದಿನ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಮನಸ್ಸಿಗೆ ಶಾಂತಿ, ಸಮಾಧಾನ, ಆತ್ಮವಿಶ್ವಾಸ ಇದಿಷ್ಟೂ ನಿಮಗೆ ಲಭ್ಯ ಆದ್ರೆ ಎಂಥದ್ದನ್ನೂ ಕೂಡ ಮಾಡುವಂಥ ಒಂದು ಚೈತನ್ಯ ನಿಮಗೆ ಬರುತ್ತೆ. ಗುರುವಿನ ಆಶೀರ್ವಾದ ಇದೆ, ಅನುಗ್ರಹ ಇದೆ, ಮಾರ್ಗದರ್ಶನ ಇದೆ. ಹಾಗಾಗಿ ನಿಮಗೆ ಜೀವನದಲ್ಲಿ ಒಳ್ಳೆಯದೇ ಒದಗಿ ಬರ್ತಾ ಇರುತ್ತೆ. ಒಳ್ಳೆಯದಾಗ್ಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು, ಇದರಿಂದ ವಿಶ್ರಾಂತಿ ಇಲ್ಲ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಮನಸ್ಸು ಈ ದಿನ ನಿಮಗೆ ಪ್ರಶಾಂತವಾಗಿರಲ್ಲ. ಆತುರಾತುರವಾಗಿ ಕೆಲಸ ಮಾಡ್ತೀರಿ, ಏನೋ ಕಳ್ಕೊಂಡವರಂತೆ ಓಡಾಡ್ತಾ ಇರ್ತೀರಿ. ಒಂದು ಕಡೆ ನಿಲ್ಲಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಈ ಬಾಧೆ ವಿಪರೀತವಾಗಿರುತ್ತೆ ಈ ದಿನದಲ್ಲಿ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸುಲಭವಾಗಿ ಆಗುವಂತಹ ಕೆಲಸ, ಆದರೆ ಏನೋ ಒಂದು ಆಲೋಚನೆ ಮಾಡಿ, ತೀರ್ಮಾನ ಮಾಡಿ ಅದನ್ನು ಕೂಡ ಕಗ್ಗಂಟನ್ನಾಗಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ವೃತ್ತಿಪರ ವ್ಯವಹಾರಗಳಾಗಲಿ, ನಿಮ್ಮ ಸ್ವಂತ ಬಿಸಿನೆಸ್ ಆಗಲಿ ಈ ದಿನ ನಿರಾಶಾದಾಯಕವಾಗಿರುತ್ತೆ. ದೂರದ ಪ್ರಯಾಣ ಅನ್ನುವಂಥದ್ದನ್ನು
ಮುಂದೂಡಬೇಕು. ಇದು ತುಂಬ ಉತ್ತಮ. ಇನ್ನು ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗುತ್ತೆ. ಸಂಕಟ ಬಂದಾಗ ವೆಂಕಟರಮಣ ಈ ರೀತಿಯ ಪರಿಸ್ಥಿತಿ ಈ ದಿನ ನಿಮಗೆ ಬರುವಂಥದ್ದು ಇದೆ. ಆದರೆ ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರಲ್ಲ, ಸ್ವಲ್ಪ ಕಳಪೆಯಾಗೇ ಇರುತ್ತೆ. ಈ ದುಂದು ವೆಚ್ಚವನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕಾಗಿ ಉತ್ತಮರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಈ ದಿನ ನೀವು ಎಷ್ಟೇ ತ್ಯಾಗ ಮಾಡಿ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ, ನಿಮ್ಮ ಶ್ರಮವನ್ನು ಯಾರೂ ಕೂಡ ಗುರುತಿಸಲ್ಲ. ಹಾಗಾಗಿ ಬೇರೆಯವರಿಗಾಗಿ ಕೆಲಸ ಮಾಡಬೇಡಿ, ನಿಮಗಾಗಿ, ನಿಮ್ಮ ಆತ್ಮತೃಪ್ತಿಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಆಶ್ಚರ್ಯಗಳು ಇರುವಂಥ ದಿನ. ಹಠಾತ್ತಾಗಿ ನೋಡಿ ಲಾಭ ಇದೆ. ಹಠಾತ್ತಾಗಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಬೇಕಾದಂಥ ವ್ಯಕ್ತಿ ನಿಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅಥವಾ ಆ ವ್ಯಕ್ತಿಯಿಂದ ಕೆಲವೊಂದು ಮಾತುಗಳನ್ನು, ಕೆಲವೊಂದು ಸಲಹೆಗಳನ್ನು, ಸಹಕಾರಗಳನ್ನು ಪಡ್ಕೊಳ್ಳುವಂಥ ಭರವಸೆಗಳು ಕೂಡ ಈ ದಿನ ನಿಮಗೆ ಬರುತ್ತೆ. ಹಾಗಾಗಿ ಈ ದಿನ ಇದ್ದಕ್ಕಿದ್ದ ಹಾಗೆ ಬರುವಂತಹ ಈ ವಿದ್ಯಮಾನಗಳೇನಿದೆ ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಕುಟುಂಬಸ್ಥರ ನೆರವು ಚೆನ್ನಾಗಿದೆ. ಹಾಗಾಗಿ ನಿಮ್ಮನ್ನು ಯಾರೂ ಕೂಡ ಈ ದಿನ ಬೆಂಬಲಿಸದೇ ಇರಲ್ಲ. ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಅನುಕಂಪ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ, ಹಾಗೆ ನಿಮಗಾಗಿ ಕೆಲವೊಂದು ಮಾರ್ಗದರ್ಶನ ಮಾಡುವಂಥ ವಿಚಾರಗಳು ಕೂಡ ಈ ದಿನ ಇದೆ. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳಲ್ಲಿ ಕುಟುಂಬ ಸದಸ್ಯರ ಸಲಹೆಗಳು ಕೂಡ ಕೂಡಿ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲಸ ಕಾರ್ಯಗಳಿಗೆ, ಹೊಸ ಯೋಜನೆಗಳಿಗೆ ಪ್ರೋತ್ಸಾಹ ಸಿಕ್ಕುವಂಥದ್ದು ಇದೆ. ಇದು ಬಹಳ ಮುಖ್ಯ. ನೀವು ಕೆಲಸ ಮಾಡಲಿಕ್ಕೆ ಹೊರಟಾಗ ಮಾಡು, ನಾವಿದ್ದೇವೆ ಅನ್ನೋಂಥ ಧೈರ್ಯವನ್ನು ಕೊಡ್ತಾರಲ್ಲ, ಇದು ಬಹಳ ಮುಖ್ಯ. ಹಾಗಾಗಿ ಈ ದಿನ ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ನೀವು ಮುಂದುವರಿಸ್ತೀರಿ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯ, ನಿಮ್ಮ ಒಂದು ಮಾತು, ಇದಕ್ಕೆ ತುಂಬ ಮೌಲ್ಯ ಇದೆ, ತುಂಬ ವ್ಯಾಲ್ಯೂ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾರೊಂದಿಗೆ ಹೇಗೆ ಮಾತಾಡಬೇಕು ಅನ್ನುವಂಥ ವಿಚಾರಗಳು ನಿಮಗೆ ಗೊತ್ತಿದೆ. ಇದರಿಂದ ನಿಮಗೆ ಒಂದು ಕೀರ್ತಿ, ಗೌರವ, ಸ್ಥಾನಮಾನ ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ವಿಶೇಷವಾದಂಥ ಅನುಭವವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೃಪ್ತಿಯ ದಿನ. ಅದರಲ್ಲೂ ಕೆಲವೊಂದು ವಿವಾದಗಳನ್ನು, ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ದಿನ. ಏಕೆಂದರೆ ನಿಮ್ಮ ಪ್ರಯತ್ನ ಉತ್ತಮ ಸ್ಥಿತಿಯಲ್ಲಿದೆ, ಉತ್ತಮವಾದಂಥ ದಾರಿಯಲ್ಲಿದೆ, ಉತ್ತಮರ ಮಾರ್ಗದರ್ಶನ ಇದೆ. ಇದರಿಂದ ಎಲ್ಲೂ ಕೂಡ ನಿಮಗೆ ನಷ್ಟ ಅನ್ನುವಂಥದ್ದಾಗಲಿ ಅಥವಾ ಫೇಲ್ ಅನ್ನುವಂಥ ವಿಚಾರವಾಗಲಿ ಬರಲ್ಲ. ಎಲ್ಲದರಲ್ಲೂ ಕೂಡ ನಿಮ್ಮ ಜವಾಬ್ದಾರಿ, ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ಇದಕ್ಕೆ ತಕ್ಕಂತಹ ಕೆಲಸಗಳೇ ಆಗುತ್ತೆ. ಕೆಲಸಗಳಿಂದ ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಆಶಾವಾದಿಗಳು ಆಗಿರುವಂಥದ್ದು, ಎಲ್ಲ ಒಂದು ಕಡೆ ಭರವಸೆ ಇದೆ, ಹಾಗೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಕನಸಿದೆ. ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಉಪಯುಕ್ತವಾದಂತಹ ಆಲೋಚನೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ತೊಂದರೆ ಕೊಟ್ಟವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಕೂಡ ಈ ದಿನ ಇದೆ. ಹಾಗಾಗಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾತ್ರ ನಿಮಗೆ ಲಕ್ಷ್ಯ ಇರುವಂಥದ್ದು. ಹಾಗಾಗಿ ಹಳೆಯದನ್ನು ಮರೀತೀರಿ, ಮುಂದಿನದನ್ನು ನೀವು ಪರಿಚಯ ಇರುವಂಥವರ ಜೊತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನ ಒಳ್ಳೆಯ ಆದಾಯ ಕೂಡ ಇದೆ, ಒಳ್ಳೆಯ ಪ್ರಯತ್ನ ಇದೆ. ಹಾಗೆ ನಿಮ್ಮನ್ನು ಉತ್ಸಾಹಗೊಳಿಸುವಂಥ, ನಿಮ್ಮನ್ನು ಮೋಟಿವೇಟ್ ಮಾಡುವಂಥ ಸನ್ನಿವೇಶಗಳೇ ಈ ದಿನ ಹೆಚ್ಚಾಗಿರುವಂಥದ್ದು. ಒಬ್ಬರ ಮಾತು ಕೂಡ ಮೋಟಿವೇಟ್ ಆಗುತ್ತೆ, ಒಬ್ಬರ ಆದರ್ಶ ಜೀವನ ನಿಮಗೆ ಮೋಟಿವೇಶನನ್ನು ತರುತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರೇರೇಪಣೆ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಬರುವಂಥ ದಿನ. ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಕೆಲಸವನ್ನು ಮಾಡಬೇಕು, ಕೆಲಸದಿಂದ ಒಳ್ಳೆಯ ಫಲಿತಾಂಶ ಬರಬೇಕು, ಲಾಭ ಇರಬೇಕು, ಈ ರೀತಿಯ ಆಲೋಚನೆಗಳಿಂದ ಕೆಲಸವನ್ನು ಆರಂಭ ಮಾಡ್ತೀರಿ. ಆದರೆ ಈ ಕೆಲಸಕ್ಕೆ ಅಡ್ಡಿ ಆತಂಕಗಳು ಕೂಡ ಜೊತೆಯಲ್ಲಿರುತ್ತೆ ಅನ್ನುವಂಥದ್ದನ್ನು ಮರೆತು ಬಿಡ್ತೀರಿ. ಹಾಗಾಗಿ ಈ ದಿನ ಏಕಮುಖವಾಗಿ ಕೆಲಸ ಮಾಡುವಂಥದ್ದು ಇದೆ. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ಅಳೆದು ತೂಗಿ ಅದರ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಸಂಕುಚಿತವಾಗಿ ಆಲೋಚನೆ ಮಾಡುವಂಥದ್ದು. ನೀವು ಮತ್ತು ನಿಮ್ಮ ಬದುಕು ಇಷ್ಟರ ಸುತ್ತನೇ ಆಲೋಚನೆಗಳು ಇರುತ್ತೆ. ಆದರೆ ನಿಮ್ಮ ಕುಟುಂಬ ಇದೆ, ನೆರೆಹೊರೆಯವರಿದ್ದಾರೆ, ಸಮಾಜ ಇದೆ, ರಾಷ್ಟ್ರ ಇದೆ. ಇಂಥದ್ದನ್ನು ಈ ದಿನ ಸ್ವಲ್ಪ ಹೃದಯ ವೈಶಾಲ್ಯತೆಯಿಂದ ಅಕಾಮಡೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಬಳಿ ಯಾರಾದರೂ ಸಹಾಯ ಬೇಕು ಅಂತ ಹೇಳಿ ಬಂದರೆ ಅವರನ್ನು ತಿರಸ್ಕಾರ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಈ ದಿನ ಸಹಾಯ ಸಹಕಾರಗಳನ್ನು ಕೊಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ನಾಜೂಕಿನ ಕೆಲವರು ಬೊಳಿಕಿನ ಮಾತುಗಳನ್ನು ಆಡುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಅಂಥವರ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಿಗೆ ಮರುಳಾಗುವಂಥ ಸಾಧ್ಯತೆಗಳು ತುಂಬ ಇದೆ ಈ ದಿನದಲ್ಲಿ. ಹಾಗಾಗಿ ನೀವು ಮಾತಿನಿಂದ ಮೋಸ ಹೋಗ್ತೀರಿ. ಏನೋ ಭರವಸೆಯನ್ನು ಕೊಟ್ಟು ಅದನ್ನು ಈಡೇರಿಸಲಾಗದೆ ಅವಮಾನ ಹೊಂದುವಂಥ ಪ್ರಸಂಗ ಬರಬಹುದು. ಇಲ್ಲ, ಕೆಲವರ ತಳುಕಿನ ಮಾತುಗಳಿಗೆ ಒಳಗಾಗಿ ನಿಮ್ಮಲ್ಲಿರುವಂಥ ಒಂದು ಹಣವನ್ನು ಅಥವಾ ಒಂದು ಗೌರವವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನೇ ಕೆಲಸ ಮಾಡಿ, ಏನೇ ಪ್ರಯಾಣ ಮಾಡಿ, ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ಕಷ್ಟವನ್ನು ಎದುರಿಸುವಂಥ ಧೈರ್ಯ ನಿಮಗೆ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಸುಖದ ಜೀವನ, ಸಂತೋಷದ ಜೀವನ, ಆರೋಗ್ಯದ ಜೀವನ, ಆರಾಮ ಜೀವನ ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ನೀವು ಅನುಭವಿಸ್ತಾ ಇದ್ದೀರಿ. ಆದರೆ ಈ ದಿನ ಎಲ್ಲವೂ ಇರುತ್ತೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಮಾತ್ರ ಇರಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರುವಂಥದ್ದು ಇದೆ. ಹಾಗಾಗಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ಈ ದಿನ ಬುದ್ಧಿಗೆ ಮಂಕು ಕವಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಹೆಗಲಿಗೆ ಬರುವಂಥದ್ದು, ಇದು ಸ್ವಲ್ಪ ಒತ್ತಡವನ್ನು ತರುತ್ತೆ. ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಆತ್ಮವಿಶ್ವಾಸ ಬೇಕು. ಅದನ್ನು ಎಲ್ಲೋ ಇಟ್ಟುಬಿಟ್ಟಿದ್ದೀರಿ ಈ ದಿನ. ಹಾಗಾಗಿ ಆತ್ಮವಿಶ್ವಾಸ ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರಲ್ಲ. ಏನೋ ಒಂದು ಭಯ, ಅಳುಕು, ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಮನಸ್ಸಿನಲ್ಲಿ ತುಂಬ ಇರುತ್ತೆ. ಆದರೆ ಬೇರೆಯವರು ಮೋಟಿವೇಟ್ ಮಾಡಿದಾಗ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋವಂಥದ್ದನ್ನು ನಿಮಗೆ ತೋರಿಸಿಕೊಟ್ಟಾಗ ಮಾತ್ರ ಧೈರ್ಯ ಮಾಡ್ತೀರಿ. ಅಂಥ ಒಂದು ಪ್ರಸಂಗ ಕೂಡ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಬೇರೆಯವರ ಮಾತು, ಅವರ ಮಾರ್ಗದರ್ಶನ, ಅವರ ಸಲಹೆ, ಅವರ ಸಪೋರ್ಟ್ ಏನಿದೆ ಅದರಿಂದ ಈ ದಿನ ನೀವು ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನೀವು ಈ ಪರಿಸರ, ಪ್ರಕೃತಿ ಏನಿದೆ ಅದರ ವಿರುದ್ಧವಾಗಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಮ್ಮ ಹಿರಿಯರು ಕೆಲವೊಂದು ನೀತಿ ನಿಬಂಧನೆಗಳನ್ನು ಹಾಕ್ಕೊಂಡಿದ್ದಾರೆ ಈ ಪ್ರಕೃತಿಯ ಬಗ್ಗೆ ಅಥವಾ ಸ್ವಭಾವದ ಬಗ್ಗೆ. ಇದನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಾಹಸಕ್ಕೆ ಕೈ ಹಾಕಬೇಡಿ. ಸ್ವಲ್ಪ ಸಾಧಾರಣವಾಗಿರುವಂತಹ ಜೀವನ, ಎಲೆ ಮರೆ ಕಾಯಿಯಾಗಿ ಇದ್ದಂತಹ ಜೀವನವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಪ್ರಸ್ತಾವನೆಗಳು ಬರುವಂಥ ದಿನ. ಪ್ರಪೋಸಲ್ಸ್ ತುಂಬ ಬರುತ್ತೆ. ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ರೂಪಕ್ಕೆ, ನಿಮ್ಮ ಯೌವನಕ್ಕೆ, ನಿಮ್ಮ ಶಕ್ತಿಗೆ, ಈ ರೀತಿಯ ನಾನಾ ರೀತಿಯಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ಪ್ರಸ್ತಾಪಗಳು ಬಂದಾಗ ಅದನ್ನು ನೀವು ಧನಾತ್ಮಕವಾಗಿ ಸ್ವೀಕಾರ ಮಾಡಿ. ಬೇರೆಯವರು ಹೊಗಳಿದಾಗ ಅಥವಾ ನಿಮ್ಮ ಒಂದು ಕೆಟ್ಟ ಗುಣಗಳನ್ನು ಅವರು ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಸಮಭಾವದಿಂದ ಸ್ವೀಕಾರ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳನ್ನು ಜಾರಿಗೆ ತರುವಂಥ ಒಳ್ಳೆಯ ಅವಕಾಶಗಳಿದೆ.
ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂತಹ ದಿನ ಇದು. ಹಾಗಾಗಿ ಶುಭ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮ ಫಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಈ ದಿನ ಇದೆ. ಹಾಗೆ ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇರಲಿ, ಏಕೆಂದರೆ ಅದು ಅವರ ಅನುಭವದ ಮಾತು, ಅವರ ಮಾರ್ಗದರ್ಶನದ ಮಾತು. ಅದರಲ್ಲಿ ಈ ದಿನ ನೀವು ನಂಬಿಕೆಯಿಂದ ಕೆಲಸವನ್ನು ಮುಂದುವರಿಸಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಮನಸ್ಸಿನಲ್ಲಿ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ದ್ವಂದ್ವತೆಗಳು ಇರುವಂಥದ್ದು, ನೆಮ್ಮದಿ ಇರಲ್ಲ. ಹಾಗಾಗಿ ಏನನ್ನು ತೀರ್ಮಾನ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿವೇಚನೆ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ ಈ ದಿನ. ಹಾಗಾಗಿ ಈ ದಿನ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅನುಗುಣವಾಗಿ, ಕುಟುಂಬದ ಗೌರವಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲೂ ಸ್ನೇಹಿತರ ಆಯ್ಕೆ ಬಹಳ ಮುಖ್ಯ ಈ ದಿನ. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸಬಾರ್ದು, ಅಡ್ಡದಾರಿ ಹಿಡಿಸಬಾರ್ದು. ಅಂಥ ಸ್ನೇಹಿತರೇ ನಿಮಗೆ ಇರಬೇಕು. ಹಿತಶತ್ರುಗಳನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹ ಸ್ಥಾನಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಗೊತ್ತಿದ್ದು ತಪ್ಪು ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ನಂತರದಲ್ಲಿ ಈ ದಿನ ಅಂಥ ಕೆಲಸಗಳನ್ನು ಮಾಡಬಾರ್ದಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪದ ಛಾಯೆ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿನವನ್ನು ಸಮರ್ಥವಾಗಿ ಸಮರ್ಪಕವಾಗಿ ಎದುರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು. ಹಾಗಾಗಿ ಬೇರೆಯವರ ಮಾತಿಗೆ, ಚಾಡಿಕೋರರ ಮಾತಿಗೆ ಈ ದಿನ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ. ಹಾಗೆ ಈ ದಿನ ನಿಮ್ಮ ಅಧಿಕಾರ, ನಿಮ್ಮ ಒಂದು ವ್ಯಾಪಾರ ವ್ಯವಹಾರ, ಸ್ವಂತ ಬಿಸ್ನೆಸ್ ಇರಲಿ, ಇದರಲ್ಲಿ ಕೆಲವರು ಮೂಗು ತೋರಿಸುವಂಥ ಸಾಧ್ಯತೆ ಇದೆ. ನಿಮಗೆ ಬುದ್ಧಿ ಹೇಳುವಂಥ ಹಂತಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥವರನ್ನು ಕೂಡ ಇದನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಕೆಲಸಕ್ಕೆ ಬಾರದ ವಿಚಾರಕ್ಕೆ ಹೆಚ್ಚು ಗಮನ ಕೊಡುವಂಥದ್ದು, ಅದರ ಬಗ್ಗೆ ಒಂದು ಚರ್ಚೆ, ವಾದ ವಿವಾದ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಬಂಧು ಮಿತ್ರರ ಬಳಗದಲ್ಲಿ ಇಂತಹ ಒಂದು ಸನ್ನಿವೇಶ ಏನಾದರೂ ಒದಗಿ ಬರ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ವ್ಯವಹಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಿ ಮುಂದುವರಿಬೇಕು ಅನ್ನುವಂಥದ್ದು. ಜೊತೆಗೆ ಈ ಸ್ಥಿರಾಸ್ತಿ ವ್ಯವಹಾರಗಳಿಂದ ಆದಷ್ಟು ಈ ದಿನ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಪರೂಪದ ದಿನ. ಏಕೆಂದರೆ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ದಿನ. ಹಾಗಾಗಿನೇ ಈ ದಿನ ನೋಡಿ, ಬಂಧು ಮಿತ್ರರ ಜೊತೆಯಲ್ಲಿ ನಿಮ್ಮ ಗುರಿ, ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾಗಿ ಒಂದು ಪರಿಚಯ ಮಾಡಿಸಿ ಅವರಿಂದ ಒಂದು ಒಳ್ಳೆಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ನಿಮ್ಮ ಸಂವಹನ ಕೌಶಲ್ಯ ಏನಿದೆ, ಕಮ್ಯುನಿಕೇಷನ್ ಏನಿದೆ, ಅದು ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ. ನಿಮ್ಮ ವೃತ್ತಿ ರಂಗದಲ್ಲಿ ನಿಮಗೆ ಗೌರವವನ್ನು ತರುತ್ತೆ. ಹಾಗಾಗಿ ಮಾತಿನಿಂದ ಈ ದಿನ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಏಕೆಂದರೆ ಕಷ್ಟಪಟ್ಟಿದ್ದೀರಿ, ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀರಿ, ಒಳ್ಳೆಯ ಕೆಲಸಗಳಾಗ್ತಾ ಇದೆ. ನಿಮ್ಮ ಸ್ವಾರ್ಥ ಅನ್ನುವಂಥದ್ದು ಇರಲ್ಲ. 4 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳಾಗುತ್ತೆ, ಶ್ರಮ ಪಡುತ್ತೆ. ಹಾಗೆ ತ್ಯಾಗದ ಮನೋಭಾವ ಕೂಡ ಇರೋದರಿಂದ ಈ ದಿನ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ, ಒಳ್ಳೆಯ ಫಲಿತಾಂಶ ಇದೆ. ಹಾಗೆ ಈ ದಿನ ಸಮಯವನ್ನು ಮಾರ್ತಾ ವ್ಯರ್ಥ ಮಾಡಬೇಡಿ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ನೀವು ಜ್ಞಾಪಕದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಸಮಯವನ್ನು ಹಾಳು ಮಾಡುವಂತಹ ಸ್ನೇಹಿತರೋ ಬಂಧುಗಳೋ ನಿಮ್ಮ ಜೊತೆಗೆ ಈ ದಿನ ತಗಲಾಕೊಳ್ಳುವಂಥದ್ದು ಇದೆ. ಹಾಗಾಗಿ ಅಂಥವರನ್ನು ದೂರ ಇಡಬೇಕು. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಈ ದಿನ ನೀವು ವಿಶೇಷ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಗಳಿಗೆ ತಕ್ಕಂತಹ ಅನುಭವಗಳು ಕೂಡ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ಜಯಶೀಲರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಎಲ್ಲ ಸ್ಪರ್ಧೆಗಳಲ್ಲೂ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ತುಂಬ ಯಶಸ್ವಿಯಾಗತ್ತೆ. ಮನಸ್ಸಿಗೆ ತುಂಬ ಸಂತೋಷ ಕೂಡ ಉಂಟಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ತುಂಬ ಉತ್ಸಾಹಪೂರ್ಣವಾಗಿರುತ್ತೆ, ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಆದರೆ ನಿಮ್ಮ ಕೆಲಸ ಕಾರ್ಯಗಳ ಈ ಸಂಖ್ಯೆಯನ್ನು, ಅದರ ಕಾರ್ಯಭಾರವನ್ನು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಉಂಟಾಗುತ್ತೆ. ಹಾಗಾಗಿ ಈ ದಿನ ಯಾವುದು ಅಗತ್ಯ ಅಂಥ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಯಾವುದನ್ನು ಮುಂದೂಡಬಹುದು ಅಂಥದ್ದನ್ನು ಮುಂದಕ್ಕೆ ಹಾಕುವಂಥದ್ದು, ನಂತರದಲ್ಲಿ ಅದಕ್ಕೆ ಒಂದು ಸ್ಥಾನವನ್ನು ಕೊಡುವಂಥ, ಒಂದು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರಾಗಲಿ, ನಿಮ್ಮ ಬಂಧು ಬಾಂಧವರಾಗಲಿ ಸಂತುಷ್ಟರಾಗುವಂಥ ಕೆಲಸಗಳು ಈ ದಿನ ನಿಮ್ಮಿಂದ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮುಗ್ಧತೆಯನ್ನು ಅಥವಾ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿ ನಿಮಗೆ ಸಂತೋಷವನ್ನು ತರುತ್ತೆ ಈ ದಿನದಲ್ಲಿ. ಆದರೆ ನಿಮ್ಮ ಎಲ್ಲ ವಿಚಾರಗಳನ್ನು, ನಿಮ್ಮ ವೈಯಕ್ತಿಕ ರಹಸ್ಯದ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಹಂತಕ್ಕೂ ಹೋಗುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಅಷ್ಟೊಂದು ಆತ್ಮೀಯತೆ ಬೆಳೆಯುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಆತುರದ ನಿರ್ಧಾರಗಳು ಇಲ್ಲಿದೆ. ಹಾಗೆ ದುಂದು ವೆಚ್ಚ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಹಣದ ವಿಚಾರದಲ್ಲಾಗಲಿ ಸಂಬಂಧದ ವಿಚಾರದಲ್ಲಾಗಲಿ ಈ ದಿನ ನಿಮ್ಮ ಮಾತನ್ನು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಒಳ್ಳೆಯ ಪ್ರಯತ್ನ ಆಗುತ್ತೆ. ಹಾಗೆ ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿಯವರಿಗೆ ಈ ದಿನ ಕಾರ್ಯದಕ್ಷತೆ ಹೆಚ್ಚಾಗಿರುವಂಥ ದಿನ. ಬಹುಮುಖ ಪ್ರತಿಭೆ ಇದೆ, ನಿಮ್ಮಲ್ಲಿ ಒಳ್ಳೆಯ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ವಿವೇಚನೆ ಇದೆ. ಹಾಗೆ ಕೆಲಸ ಮಾಡುವಂಥ ಒಂದು ಮನಸ್ಸಿದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಆದರೂ ಕೂಡ ಅದನ್ನು ಬಹಳ ಧೈರ್ಯದಿಂದ ಮಾಡ್ತೀರಿ. ಅಷ್ಟೇ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಪೂರೈಸಿದಾಗ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡ್ತೀರಿ. ಆ ತೊಂದರೆಗಳು, ಸಮಸ್ಯೆಗಳು ಇದ್ದಂಥದ್ರಲ್ಲೇ ಅದರಲ್ಲಿ ಒಂದು ಒಳ್ಳೆಯತನವನ್ನು ಕಾಣುವಂಥದ್ದು, ಒಳ್ಳೆಯದನ್ನು ಕಾಣುವಂಥ ಒಂದು ಧನಾತ್ಮಕ ಮನೋಭಾವ ಈ ದಿನ ಇದೆ. ಕೆಟ್ಟವರಲ್ಲೂ ಕೂಡ ಒಳ್ಳೆಯದನ್ನು ಗುರುತಿಸ್ತೀರಿ. ಎಲ್ಲಿ ನಿಮಗೆ ಇಷ್ಟ ಇಲ್ಲ ಅಲ್ಲಿ ಇಷ್ಟ ಆಗುವಂಥ ರೀತಿಯಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಅಂತಹ ಹೊಂದಾಣಿಕೆಯ ಸ್ವಭಾವ ಬಹಳ ವಿಶೇಷವಾಗಿ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಪೋಷಕರಾಗಲಿ, ಹಿರಿಯರಾಗಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಸೂಕ್ತ. ಅವರ ಬೇಕು ಬೇಡಗಳನ್ನು ಸ್ವಲ್ಪ ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಮೂಡುವಂಥ ಯೋಗ ಈ ದಿನ ನಿಮಗೆ ಕೂಡಿ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂತೋಷ, ಉಲ್ಲಾಸ ಇರುವಂಥದ್ದು. ಹಾಗೆ ಪ್ರೀತಿ ಪ್ರೇಮದ ಜೀವನದಲ್ಲೂ ಕೂಡ ಈ ದಿನ ಉತ್ತಮವಾದಂಥ ಅವಕಾಶಗಳಿದೆ, ಒಳ್ಳೆಯ ಅನುಭವಗಳಿದೆ, ಪರಸ್ಪರ ಸಹಕಾರ ಇದೆ. ಹಾಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಈ ದಿನ ಹಿಂದೇಟ ಹಾಕಲ್ಲ. ಹಾಗಾಗಿ ಬಹಳ ಧೈರ್ಯದಿಂದ ಮುಂದಕ್ಕೆ ಹೋಗಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳಿದೆ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ವಿಶೇಷವಾದಂತಹ ಒಂದು ಅನುಭವವನ್ನು ಕಾಣ್ತೀರಿ, ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಗಳು ಉತ್ತಮ ಫಲ ನೀಡುವಂಥ ಕಾಲ ಇದು. ಹಾಗಾಗಿ ಯಾವುದೇ ಕೆಲಸ, ಯಾವುದೇ ಒಂದು ವಿಚಾರ, ಯಾವುದೇ ಚಟುವಟಿಕೆ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ಹಾಗಾಗಿ ಈ ಹಣದ ವಿಚಾರ ನಿಮಗೆ ಹೆಚ್ಚಿನ ಲಾಭ ಇಲ್ಲ ಅಂದರೂ ಕೂಡ ಒಂದು ರೀತಿಯಲ್ಲಿ ಸಂತೃಪ್ತಿ ಅನ್ನುವಂಥದ್ದು ಇದೆ. ಇದ್ದುದರಲ್ಲೇ ನೀವು ತೃಪ್ತಿಯನ್ನು ಪಡುವಂಥ ಒಂದು ದೊಡ್ಡ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ.
ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥದ್ದು, ಅಥವಾ ಹಣಕಾಸಿನ ವ್ಯವಹಾರಗಳು, ವ್ಯಾಪಾರ ಇದರಲ್ಲಿ ಒಂದು ಕಮಿಟ್ ಆಗುವಂಥದ್ದು, ಏನೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಬಂಡವಾಳದ ಮೂಲಕವೇ ನಿಮ್ಮ ಕೆಲಸಗಳು ಆರಂಭ ಆಗುವಂಥದ್ದು, ಅಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟದ್ರಲ್ಲಿ ನಿಮಗೆ ತೃಪ್ತಿ ಇಲ್ಲ, ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅಂಥ ಒಂದು ದೊಡ್ಡ ದೊಡ್ಡ ವಿಚಾರಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇದೆ. ಅಂಥ ಒಂದು ಪ್ರಯತ್ನ ಒಳ್ಳೆಯ ಫಲವನ್ನೇ ತರುತ್ತೆ ನಿಮಗೆ. ಹಾಗೆ ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಹಾಗಾಗಿ ಅವರ ಒಂದು ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಅಥವಾ ಅವರು ಹೇಳಿದಂತೆ ವಿನಯದಿಂದ ಕೇಳುವಂಥದ್ದು, ಇಂಥದ್ದನ್ನು ಮಾಡಬೇಡಿ. ಈ ದಿನ ನಿಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳಿ, ನಿಮ್ಮ ಬುದ್ಧಿವಂತಿಕೆಯನ್ನು ಅಲ್ಲಿ ವಿಚಾರ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹಣ ಸಂಚಯವಾಗಲ್ಲ, ಉಳಿತಾಯ ಇರಲ್ಲ, ಭವಿಷ್ಯಕ್ಕೆ ಬೇಕಾದಷ್ಟು ಹಣ ಬೇಕು ಅನ್ನುವಂಥ ಅಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಇದೆಲ್ಲ ಆಲೋಚನೆಗಳು, ಎಲ್ಲ ಯೋಜನೆಗಳು ಕೂಡ ಫಲಪ್ರದವಾಗುತ್ತೆ. ಹಾಗಾಗಿ ಭಗವಂತನನ್ನು ನಂಬಿ ಮುಂದೆ ಹೋಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರು ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕು. ಮನಸ್ಸು ಚಂಚಲವಾಗಿರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ. ತೆಗೆದುಕೊಂಡಂಥ ತೀರ್ಮಾನ ಇದ್ದಕ್ಕಿದ್ದ ಹಾಗೆ ಬದಲಾಯಿಸುವಂಥ ಸಾಧ್ಯತೆಗಳು ಇರುತ್ತೆ. ಬೆಳಗ್ಗೆ ಅಂದುಕೊಳ್ತೀರಿ, ಮಧ್ಯಾಹ್ನದ ವೇಳೆಗೆ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲ್ಲ. ಪರಿಸ್ಥಿತಿಯು ಕೂಡ ನಿಮಗೆ ಪೂರಕವಾಗಿಲ್ಲ, ಜೊತೆಗೆ ನಿಮ್ಮ ಮನಸ್ಸು ಕೂಡ ಈ ದಿನ ನಿಮ್ಮ ಹಿಡಿತದಲ್ಲಿ ಇರಲ್ಲ. ಹಾಗಾಗಿನೇ ಒಂದು ಗುರಿ ಇಲ್ಲ, ಉದ್ದೇಶ ಇಲ್ಲ. ಹಾಗೆ ಚಂಚಲವಾಗಿರುವಂತಹ ಮನಸ್ಸು, ಅಸ್ತವ್ಯಸ್ತವಾಗಿರುವಂತಹ ಈ ಒಂದು ಜೀವನದ ಕ್ರಮ, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಸ್ವಲ್ಪ ದುಬಾರಿಯಾಗುತ್ತೆ. ಕೆಲಸಗಳು ಆಗದೇ ಇದ್ದಾಗ ಫಲಿತಾಂಶಗಳು ಬರಲ್ಲ. ಫಲಿತಾಂಶ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಸಂತೋಷ ಇಲ್ಲ. ಹಾಗಾಗಿ ಈ ದಿನ ನಿಮಗೆ ತೀರಾ ಬೇಕಾದಂಥವರೇ, ಬಂಧುಗಳೇ, ಮಿತ್ರರೇ ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹೆಚ್ಚಿನ ಅವಲಂಬನೆ ಒಳ್ಳೆಯದಲ್ಲ. ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ ಈ ದಿನದಲ್ಲಿ. ಹಾಗೆ ನಿದ್ರಾಹೀನತೆಯಿಂದ ಕೆಲಸದಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ ಈ ದಿನ ತುಂಬ ರೆಸ್ಟ್ ಅನ್ನುವಂಥದ್ದು ಬೇಕು, ವಿಶ್ರಾಂತಿ ಬೇಕು. ಅದಕ್ಕೆ ಈ ದಿನ ಗಮನ ಕೊಡಿ. ಹಾಗೆ ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುವಂಥ ಒಂದು ಸನ್ನಿವೇಶ ಕೂಡ ಇದೆ ಉದ್ಯೋಗಸ್ಥರಿಗೆ. ಹಾಗಾಗಿ ಎಲ್ಲೋ ಒಂದು ಮನಸ್ಸಿನಲ್ಲಿ ಒಂದು ಭರವಸೆ ಮೂಡ್ತಾ ಇದೆ, ಏನಂದರೆ ಒಳ್ಳೆಯ ಕೆಲಸ ಮಾಡುವಂಥವ್ರಿಗೆ ಕಾಲ ಇದೆ, ಆದರೆ ತತ್ಕಾಲಕ್ಕೆ ಹಿನ್ನಡೆ ಆಗಬಹುದು, ಮುಂದೆ ಒಂದು ದಿನ ಭಾರಿ ಯಶಸ್ಸು ಇರುತ್ತೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದೇ ರೀತಿಯ ಊಹೆಗೆ, ಕಲ್ಪನೆಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ. ಏಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಪರಿಸ್ಥಿತಿ ಬೇರೆಯದ್ದೇ ರೀತಿಯಲ್ಲಿರುತ್ತೆ. ಹಾಗಾಗಿ ಇರುವಂಥ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದು ಜಾಣತನ. ಅಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.